ಇದೇ ಸಾಮಾನ್ಯ ವಿಷಯ ಅಲ್ಲ. 7,000 ಕೋಟಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದು ಊಟ ಇಲ್ಲ ಅಂತ ಫ್ಯಾಮ್ಲಿಯಿಂದ ಬಂದು ಈ ಲೆವೆಲ್ಗೆ ಬಂದಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಒಂದು ಟಾಪ್ 10 ಒಬ್ಬನ KGF ಬಾಬು ಇದಾನಂದ್ರೆ ಅದನ್ನು ನೋಡಿ ಹೆಮ್ಮೆ ಪಡಬೇಕು. ಅವನ್ನ ಖತಮ್ ಮಾಡಬಾರ್ದು. ಅಂದರೆ ನಿಮ್ಮ ಪ್ರಕಾರ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಉದ್ದಿಮೆದಾರನ ಖತಮ್ ಮಾಡ್ತಾ ಇದೆ. ಇನ್ನೇನು ಸರ್, ಖತಮ್ ಮಾಡ್ತಾರೆ. ಅದು ಎಲ್ಲ ಆಫೀಸರ್ ಮೇಲೆ ನಾನು ಅಲಿಕೇಶನ್ ಮಾಡೋಕ್ಕೆ ಹೋಗಲ್ಲ. ಅದರಲ್ಲಿ 90% ಆಫೀಸರ್ಸು ಒಳ್ಳೆಯವರು ಇರ್ತಾರೆ, 10% ಆಫೀಸರ್ಗಳು ಇಲಿಟೆಡ್, ಈ ಮೋಸಗಾರರು, ಫ್ರಾಡ್ಗಳು ಇರ್ತಾರೆ, ಬ್ಲ್ಯಾಕ್ ಮಿಲ್ಲರ್ಗೂ ಇರ್ತಾರೆ. ಆದರೆ ನಾನು ಹೇಳೋದೇನು, ಇವಾಗ ನಾನು ಇದೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೀನಲ್ಲ, ನಾನು ಬೇಕು ಅಂತ ಕೊಡ್ತಾಯಿದ್ದೀನಿ. ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ, ಯಾವನಿಗೂ ಎದುರಿಸ್ಕೊಂಡಿಲ್ಲ. ಏನಾಗುತ್ತೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ಇವಾಗ ಇಷ್ಟವರೆಗೂ ಸ್ಯಾಕ್ರಿಫೈಸ್ ಮಾಡಿಕೊಂಡು ಕಷ್ಟ ಸುಖ ನೋಡಿಕೊಂಡೇ ಬಂದಿದ್ದೀನಿ. ಇವಾಗ ಇದನ್ನು ಹೋದರೆ ಹೋಗುತ್ತೆ, ಎಲ್ಲ ಪ್ರಾಪರ್ಟಿ ಹೋದರೆ ಪರವಾಗಿಲ್ಲ, ಇಂಥ ಕಳ್ಳರಿಗೆ ಬೀಳಬಾರ್ದು. ಇವಾಗ ಹೆಂಗೆ ಸತ್ತ, ಅವನಿಗೇನು ಕಡಿಮೆ ಇತ್ತು? ಯಾರಿಗೆ? CJ ರಾಯ್ಗೆ ಏನು ಕಡಿಮೆ ಇತ್ತು? ಏನಿದೆ ಅವನಿಗೆ? ಅವ್ನು ಯಾವುದು ಬ್ಲ್ಯಾಕ್ ಮನಿ ಯಾವುದಿದೆ ಅವನ ಹತ್ರ? ಯಾಕೆ ಟಾರ್ಚರ್ ಮಾಡಿದ್ರು? ಅಂದರೆ ಕೇಳೋಕ್ಕೆ ಯಾರೂ ಇಲ್ವಾ? ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ವಾರಂಟ್ಗಳಿಗೆ ನನ್ನ ಅಸೆಸಿಂಗ್ ಆಫೀಸರ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಜೈಲು ಕಳಿಸ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ನಾನೊಂದು ಬಡವ್ರಿಗೆ ಸಹಾಯ ಮಾಡಿದ್ದು, 2 ಲಕ್ಷ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದು ತಪ್ಪ? 300 ಮನೆ ಕಟ್ಟಿ ಬಡವ್ರಿಗೆ ಮನೆ ಕೊಟ್ಟಿದ್ದು ಇದು ನನ್ನ ತಪ್ಪ? ನನ್ನ ಇಲ್ಲೇ ಮುಗಿಸ್ಬೇಕಂತೇಳ್ಬಿಟ್ಟು ನನ್ನ ಮೇಲೆ 8 ಕೇಸ್ ರಿಜಿಸ್ಟರ್ ಮಾಡ್ತಾರೆ ಸರ್. 8 ಕೇಸ್ ರಿಜಿಸ್ಟರ್ ಮಾಡ್ತಾರೆ. FIRಗಳು 8 ಆಗಿರುತ್ತೆ. ಅದು ಇವತ್ತರೆಗೂ ನಾನಂತೇಳ್ಬಿಟ್ಟು ಬದುಕಿದ್ದೀನಿ. ಬೇರೆ ಯಾರಾದಿದ್ರೆ CJ ರಾಯ್ ಥರ ಅವನು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದ. ಅಷ್ಟು ಮಟ್ಟಿಗೆ ಆ ಒಂದು ಎಂಕ್ವೈರಿ ಇರುತ್ತೋ ಅಷ್ಟು ಮಟ್ಟಿಗೆ ಟಾರ್ಚರ್ ಮಾಡ್ತಾರೆ. ಎಂಕ್ವೈರಿ ಕಾನೂನು ಅವ್ರು ಮಾಡಿರೋ ಎಲ್ರಿ ಬರುತ್ತೆ? ಈ ಜೈಂಟ್ ಡೆವಲಪ್ಮೆಂಟ್ಗೆ, ಕ್ಯಾಪಿಟಲ್ಗೆ ಅಂತ ಹೇಳ್ಬಿಟ್ಟು, ಕ್ಯಾಪ್ಟನ್ಗೆ ಹೆಸರಲ್ಲಿ ಟ್ರಾನ್ಸ್ಫರ್ ಆಫ್ ರೈಟ್ಸ್ ಅಂತ ಹೇಳ್ಬಿಟ್ಟು 31 ಕೋಟಿ ಟ್ಯಾಕ್ಸ್ ಹಾಕ್ತಾರಂದರೆ ಅವ್ರ ಮನುಷ್ಯರ? ಇದು ನೀವು ಇದನ್ನು ಸರ್ ನಾನು ಹೇಳೋದು, ಅದು CJ ರಾಯ್ದಲ್ಲ, ಇದು ನಿಮ್ದನ್ನು ತಿಳ್ಕೊಳ್ಳಿ, ನಂದನ್ನು ತಿಳ್ಕೊಳ್ಳಿ. ಇದರಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವ್ರಿಗೆ ನ್ಯಾಯ ಕೊಡಿ. ಏನು ಸರ್ ಇದು ನ್ಯಾಯನ? ಯಾವುದೋ ಪ್ರಾಪರ್ಟಿ ದುಡ್ಡು ಬಂದರೆ ನೀವು ಟ್ಯಾಕ್ಸ್ ಕೇಳಿಯಪ್ಪ, ದುಡ್ಡೇ ಇಲ್ಲ ಅಂದರೆ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಕೊಟ್ಟರೆ ಏನಾಗೋದು? ನಾನು ಎಲ್ಲ ಪೇಪರ್ಸ್ ನಿಮಗೆ ಶೋ ಮಾಡ್ತೀನಿ. ನನಗೇನು ಇವಾಗ ಅದಾದ ಮೇಲೆ ಆ ಅಸೆಸಿಂಗ್ ಆಫೀಸರ್ ಆರ್ಡ್ರ್ ಪಾಸ್ ಮಾಡ್ತಾನೆ. ಆರ್ಡ್ರ್ ಪಾಸ್ ಮಾಡಿದ ಮೇಲೆ ನಮಗೆ ಅಪೀಲ್ ಹೋಗ್ಬೇಕಂದ್ರೆ ಎಲ್ಲಿ ಹೋಗಬೇಕು? CATಗೆ ಹೋಗಬೇಕು. CATಗೆ ಹೋಗ್ಬೇಕಂದ್ರೆ 20% ಆ ಡಿಮ್ಯಾಂಡ್ ಏನಿರುತ್ತೆ, 100 ಕೋಟಿ ಇದ್ದರೆ 100 ಕೋಟಿಗೆ 20% ದುಡ್ಡು ಕಟ್ಬಿಟ್ಟು ಅಪೀಲ್ ಹೋಗಬೇಕು. ಕಾನೂನು ಅವ್ರದ್ದೇ. ಅಲ್ಲಿ ಅಪೀಲ್ ಅಂತಾರಲ್ಲ, ಅದು ಯಾರು? ಅದು ಇನ್ಕಮ್ ಟ್ಯಾಕ್ಸೇ. ತಮ್ಮ ಮಾಡ್ತಾನೆ ಆರ್ಡ್ರು, ಅಣ್ಣನ ಹತ್ರ ಅಪೀಲ್ ಹೋಗಿ ಅಂತಾನೆ. ಅಣ್ಣನ ಹತ್ರ 20% ಕಟ್ಟಿ ಅಪೀಲ್ಗೆ ಹೋದರೆ ಅವನೇನು ಮಾಡ್ತಾನೆ? ಇವಾಗ